ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ಮಂಗಳವಾರ ದಿನದ ಪಂಚಾಂಗದ ವಿಶೇಷತೆಯನ್ನು ಹಾಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡುವುದಕ್ಕೆ ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳ. ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. ಕಾರ್ತಿಕ ಮಾಸದಲ್ಲಿದ್ದೀವಿ. ಹಾಗೆ ಇವತ್ತು ಮಂಗಳವಾರದ ದಿವಸ. ಹಾಗೆ ಇವತ್ತು ಶುಕ್ಲ ಪಕ್ಷದ ನವಮಿ ಇರತಕ್ಕಂಥದ್ದು. ಶುಕ್ಲ ಪಕ್ಷದ ನವಮಿ. ಹಾಗೆ ಎರಡು ಕರ್ಣಗಳು ಬರ್ತಕ್ಕಂಥದ್ದು, ಬಾಲವ ಕರ್ಣ ಮತ್ತೆ ಕೌಲವ ಕರ್ಣ. ಇವತ್ತು ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ರಾಹುವಿನ ನಕ್ಷತ್ರ, ಶತಭಿಷ ನಕ್ಷತ್ರ. ಹಾಗೆ ಇವತ್ತಿನ ಯೋಗ ವ್ಯಾಘತ ಯೋಗ ಅಂತ ಬರ್ತಕ್ಕಂಥದ್ದು. ಗುರುಗಳೇ, ಇವತ್ತಿನ ನಮ್ಮ ಮೊದಲಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ಸುಧಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಚಿತ್ರದುರ್ಗದ ಮೇಡಮ್. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮೊಮ್ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಮೇಡಮ್. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 56 ಮೇಡಮ್. 56. ಏನ್ ಪ್ರಶ್ನೆ ಇತ್ತು? ಅವನು ಬಹಳ ಆಟ ಮಾಡೋದು, ಸಿಟ್ಟು ಮಾಡೋದು ಮಾಡ್ಕೊಂತಾನೆ ಮೇಡಮ್. ಓಕೆ, 5 ವರ್ಷ ಅವನಿಗೆ. 5 ವರ್ಷ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಆರೋಗ್ಯದ ವಿಚಾರ 6ನೇ ಮನೆ ನೋಡೋಣ. 6ನೇ ಮನೆ ಶುಕ್ರನ ಕಾಂಬಿನೇಷನ್ ಬಂದಿದೆ. ಶುಕ್ರ ಚಂದ್ರನ ಒಂದು ಮನೆಯಲ್ಲಿದೆ. ಚಂದ್ರ 8ನೇ ಮನೆ ತೋರಿಸ್ತಾ ಇದೆ. ಅಕ್ಕಿಯನ್ನ ನಿವಾಳಿಸ್ಬಿಟ್ಟು ಪಕ್ಷಿಗಳಿಗೆ ಹಾಕ್ಬೇಕು. ಯಾವ್ದಾದ್ರು ಮರಕ್ಕೆ ನಿವಾಳಿಸ್ಬಿಟ್ಟು ಹಾಕ್ತಕ್ಕಂಥದ್ದು. ಹಾಗೆ ಸಮಾಧಾನವಾಗಿರಕ್ಕೆ ಅವನಿಗೆ ಸಾಧ್ಯವಾದ್ರೆ 12 ಮುಖದ ರುದ್ರಾಕ್ಷಿ ಅವನ ಕೊರಡಲ್ಲಿ ಹಾಕ್ಬೇಕು. 12 ಮುಖದ ರುದ್ರಾಕ್ಷಿ. ಹಾಗೆ ಬೆಳಿಗ್ಗೆ ಸೂರ್ಯ ಉದಯ ಯಾವ್ದಾದ್ರು ವಾರದಲ್ಲಿ 2 ಸತಿ ಅವನ ಕೈಯಲ್ಲಿ ಸಾಸಿವೆ ಎಣ್ಣೆಯನ್ನ ಅರ್ಘ್ಯ ಅಂತ ಹೇಳ್ತೀವಿ, 1 ಸ್ಪೂನ್ ಅರ್ಘ್ಯನ ಸೂರ್ಯನ ನೋಡ್ಕೊಂಡು ಅವ್ರಿಗೆ ಅರ್ಘ್ಯನ ಬಿಡ್ತಕ್ಕಂಥದ್ದು ಮಾಡಿದ್ರೆ ಕಾಲಕ್ರಮೇಣ ಮಾಡ್ತಾ 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 ಒಂದು 2 to 3 months ನಿಮಗೆ ಒಂದು ಎಫೆಕ್ಟ್ ಗೊತ್ತಾಗಿರುತ್ತೆ. ಸ್ವಲ್ಪ ಸಮಾಧಾನ ಆಗಿದ್ದಾನೆ ಅಂತ. ಒಳ್ಳೇದಾಗ್ಲಿ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಯಾರಿದು? ಬೇಗ ಬೇಗ ಮಾತಾಡ್ಬೇಕಾಗತ್ತೆ. ಹಾಗೆ ಕಾಲ್ ಕನೆಕ್ಟ್ ಆದಾಗ ನಿಮ್ಮ ಗಮನ ಮೊಬೈಲ್ ಮೇಲೆ ಇರಬೇಕು, ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡತ್ತೆ. ಹಾಗೆ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಇಟ್ಕೊಂಡು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆನಾ? ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ದೀಪಾ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ದೀಪಾ ಅವ್ರೆ. ಓಕೆ, ಬೇಗ ಬೇಗ ಮ್ಯೂಟ್ ಮಾಡ್ಬೇಕು. ಮಾಡಿದೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ, ಆರೋಗ್ಯದ ಬಗ್ಗೆ ಕೇಳಿ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಹೇಳಿ. 25/2 1963. ಓಕೆ, ಹುಟ್ಟಿದ ಸಮಯ? ಸಾಯಂಕಾಲ 7:17. ಓಕೆ, ಹುಟ್ಟಿದ ಸ್ಥಳ ಯಾವುದು? ಧಾರವಾಡ. ಧಾರವಾಡ. ಏನ್ ಪ್ರಶ್ನೆ ಇತ್ತು? ಆರೋಗ್ಯದ ಬಗ್ಗೆ ಕೇಳ್ಬೇಕು. ಆರೋಗ್ಯದ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ. 25/2/1963. 63. ಮೀನರಾಶಿಲಿ ಹುಟ್ಟಿದ್ದೀರಾ. ಮೀನರಾಶಿಲಿ ಉತ್ತರಾಭಾದ್ರಪದ ನಕ್ಷತ್ರ. ಶನಿ ದಶೆಯಲ್ಲಿ ಪ್ರಾರಂಭವಾಗಿದೆ. ಸದ್ಯಕ್ಕೀಗ ನಿಮಗೆ 2026 ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ ಸಾಧಾರಣವಾಗಿರ್ತಕ್ಕಂಥ ಸಮಸ್ಯೆ ಅಂತ ತೋರಿಸುತ್ತೆ ಜಾತಕದ ಪ್ರಕಾರ. ಇವತ್ತಿನ ದಿವಸ ಏನಾಗಿದೆ, ಜ್ಯೋತಿಷ್ಯದಲ್ಲಿ ನಾವು ನಮ್ಮ ಲೈಫ್ ಸ್ಟೈಲ್ ವಿಚಾರನ ನಾವು ತಗೊಳಕ್ಕಾಗಲ್ಲ. ಬಹಳ ಹಿಂದಿನ ಕಾಲದಲ್ಲಿ ಏನೂ ಬೇಡ, ಒಂದು 20 ವರ್ಷದ ಹಿಂದೆ ಹೋದ್ರೆ ಇವತ್ತು ಸಿಗ್ತಕ್ಕಂಥ ಆಹಾರ ಪದ್ಧತಿ ಆ 20 ವರ್ಷದ ಹಿಂದೆ ಇರಲಿಲ್ಲ. ಮನೇಲಿ ಅಡುಗೆ ಮಾಡ್ಕೋಬೇಕಾಗಿತ್ತು. ಎಲ್ಲೋ ದೂರದಲ್ಲಿ ಯಾವುದೋ ಒಂದು ಹೋಟ್ಲ್ ಇತ್ತು, ಅಲ್ಲಿ ನಿಮಗೆ ಇಡ್ಲಿ ಚಿತ್ರಾನ್ನ ಅಷ್ಟು ಬಿಟ್ರೆ ಇನ್ನೇನು ಇರಲಿಲ್ಲ. ಇವತ್ತು ಹೋಟ್ಲ್ಗಳು ಎಷ್ಟಾಗಿದೆ ಅಂತಂದ್ರೆ, ಈಗ ಎಸ್ಪೆಷಲಿ ಸಿಟಿಲಿ ನಾನು ಹೇಳ್ತಾ ಇರೋದು, 50% ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಬಂದಿದೆಯಲ್ಲ, ಅದರಲ್ಲೇ ಅರ್ಥ ಆಗುತ್ತೆ. ಎಲ್ಲ ತರಿಸ್ಕೊಂಡು ತಿನ್ನೋದೇ ಜಾಸ್ತಿ. ಅದರಲ್ಲಿ ಮೈದಾ ಪ್ರಾಡಕ್ಟ್ ಜಾಸ್ತಿ ಆಗಿದೆ. ಆಮೇಲೆ ಅದರಲ್ಲಿ ವೆರೈಟಿ ಜಾಸ್ತಿ ಆಗಿದೆ. ಸೊ ಗ್ರಹಗಳು ಒಂದು ಬಾಡಿನ ಕಳಿಸಿರುತ್ತೆ. ನಾವೆಲ್ಲ ಒಂದು ಬಾಡಿ ಚೆನ್ನಾಗಿ ಇಟ್ಕೊಟ್ಟು ಬಾಡಿ ಕಳಿಸಿರುತ್ತೆ. ಸ್ವಯಂಕೃತ ದೋಷಕ್ಕೆ ಬರ್ತಕ್ಕಂಥ ಕಾಯಿಲೆನ ಜ್ಯೋತಿಷದಲ್ಲಿ ನೋಡಕ್ಕಾಗಲ್ಲ. ಆದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬೋದು. ತಾತ್ಕಾಲಿಕವಾಗಿ ನನಗೆ ಹೆಂಗಿದೆ ಅಂತ ಹೇಳುತ್ತೆ, ಅದು ಕರೆಕ್ಟಾಗಿ ಹೇಳುತ್ತೆ. ಜಾತಕದಲ್ಲಿ ಕಾಂಬಿನೇಷನ್ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿರ್ಬೋದು ಅಂತ ಹೇಳ್ಬೋದು. ಸುಳ್ಳು ಹೇಳಕ್ಕಾಗಲ್ಲ ನಾವಿಲ್ಲಿ. ಇಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಅಂತ ನೀವು ಮಾಡ್ಕೊಂಡಿರೋದು ಅಂತ ಹೇಳೋದು ಬೇರೆ, ಕರ್ಮದಿಂದ ಬಂದಿರೋದು ಬೇರೆ, ನಿಮ್ಮ ಕ್ರಿಯಮಾನ ಕರ್ಮ ಬೇರೆ ಅಂತ ಹೇಳ್ತೀವಿ.
ಇಲ್ಲಿ 6ನೇ ಮನೆ 11ನೇ ಮನೆ ಬಂದಿದೆ. ಶುಕ್ರನ ಕಾಂಬಿನೇಷನ್ ಚೆನ್ನಾಗಿದೆ, ಅಷ್ಟೊಂದೇನು ಆರೋಗ್ಯದ ವಿಚಾರ ಇಲ್ಲ. ಲೈಫ್ ಸ್ಟೈಲ್ ಪ್ರಾಬ್ಲಮ್ ಈ ಕಾಂಬಿನೇಷನ್ ನೋಡ್ರೆ ನಾವು ಹೇಳ್ತೀವಿ ಅದು ಜಾತಕದ ಸಮಸ್ಯೆನ ನಿಮ್ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಅಂತ. ಆದ್ರೂ ಕೂಡ ಚೆನ್ನಾಗಕ್ಕೆ ಒಂದು ಮಧ್ಯದ ಬೆರಳಲ್ಲಿ ಜಿರ್ಕಾನ್ ಹಾಕೊಳ್ಳಿ, ಒಳ್ಳೇದಾಗ್ಲಿ. ನಕ್ಷತ್ರ ನಾಡಿ ಕಲೀರಿ, ಕಾಯಿಲೆನೂ ಹೋಗ್ಬಿಡುತ್ತೆ. ಯಾಕಂದ್ರೆ 8ನೇ ಮನೆ 6ನೇ ಮನೆ ಇರುತ್ತಲ್ವಾ, ನಿಮಗೆ ಅದೊಂಥರ ಮೆಡಿಸಿನ್ ಇದ್ದಂಗೆ. ಯಾರ್ಯಾರು ಜ್ಯೋತಿಷ್ಯ ಕಲಿತೀರಾ ನಿಮಗೆ ಕಷ್ಟಗಳು ದೂರ ಆಗುತ್ತೆ. ಎಷ್ಟೋ ಜನಕ್ಕೆ ಇಲ್ಲಿ ಕೇಳ್ತಾರೆ, ಇದ್ರೊಳಗಡೆ ಹೋಗ್ತಾ ಇಲ್ಲ, ಇದ್ರೊಳಗಡೆ ಹೋದ್ರೆ ಇಲ್ಲಿ ಬರ್ತದೆ. ಅರ್ಥ ಆಯ್ತಲ್ಲ? ಇದ್ರೊಳಗಡೆ ತುಂಬಾ ಜನ ಇಲ್ಲಿರ್ತಕ್ಕಂಥ ವೀಕ್ಷಕರಿಗೆ ಇದು ಹೋಗ್ತಾ ಇಲ್ಲ ತಲೆಗೆ. ಯಾಕೆ ಕಲಿಬೇಕು, ಯಾಕೆ ಕಲಿಬಾರ್ದು ಅನ್ನೋದು ವಿಮರ್ಶೆ ನೀವು ಮಾಡ್ಕೋತಾ ಇಲ್ಲ. ಕಲ್ತ್ರೆ 8ನೇ ಮನೆ ಆಕ್ಟಿವೇಟ್ ಆಗುತ್ತೆ. 8ನೇ ಮನೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ನೀಚವಾಗಿರ್ತಕ್ಕಂಥ ಮನೆ, ನಿಕೃಷ್ಟವಾಗಿರ್ತಕ್ಕಂಥ ಮನೆ. ಆ ಮನೆಗಳಿಂದನೇ ಎಲ್ಲರಿಗೂ ಸಮಸ್ಯೆ. ನೀವು ಎಜುಕೇಶನ್ ತಗೊಂಡ್ರು ಅದೇ ಮನೆನೇ, ನೀವು ಜಾಬ್ ತಗೊಂಡ್ರು ಅದೇ ಮನೆನೇ, ನೀವು ಒಂದು ಮ್ಯಾರೇಜ್ ಆದ್ರೂ ಅದೇ ಮನೆನೇ ಅಬ್ಸ್ಟಕಲ್ಸ್ ಕೊಡೋದು, ನೀವು ಒಂದು ಕಾಯಿಲೆ ಬರಕ್ಕೂ ಅದೇ ಮನೆನೇ. ಒಂದು ಕೋರ್ಟ್ ಕೇಸು 8ನೇ ಮನೆನೇ ಫಸ್ಟು, ಅದು ಬಿಟ್ಟರೆ ನೆಕ್ಸ್ಟ್ 6ನೇ ಮನೆ, ಅದು ಬಿಟ್ಟರೆ 12ನೇ ಮನೆ. ಈ 3ರಲ್ಲಿ 2 ಮನೆಗಳು ಜ್ಯೋತಿಷ್ಯ ಕಲ್ತ್ರೆ ಕಮ್ಮಿ ಮಾಡ್ಬಿಡುತ್ತೆ. ಅದು 8ನೇ ಮನೆ ಮತ್ತೆ 12ನೇ ಮನೆ. 6ನೇ ಮನೆ ಹ್ಯಾಂಡಲ್ ಮಾಡೋದು ಸ್ವಲ್ಪ ಈಸಿ ಅಷ್ಟೇ. ಧನ್ಯವಾದಗಳು ಗುರುಗಳೇ. ಹಾಗೆ ಇನ್ನೇನು ಕೇವಲ 2 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅಂದ್ರೆ ನವೆಂಬರ್ 23ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಿದ್ದೇಶ್ವರ, ನಾನು ಊಟಿಯಿಂದ ಬಂದಿರೋದು. ನನಗೆ ಈ ಜ್ಯೋತಿಷ್ಯದ ಮೇಲೆ ಮೊದಲೆಲ್ಲ ನಂಬಿಕೆ ಇರಲಿಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ ಬೋಗಸ್ ಅಂದ್ಕೊಂಡಿದ್ದೆ. ನನಗೆ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ ನಂತರ ನಕ್ಷತ್ರ ನಾಡಿನಲ್ಲಿ ಗುರೂಜಿಯವರು ನನ್ನ ಪ್ರಶ್ನೆಗೆ ಒಂದು ಆನ್ಸರ್ ಮಾಡಿದರು. ಅದರಿಂದ ನಾನು ಇಂಪ್ರೆಸ್ ಆದೆ. 2012ರಲ್ಲಿ ಒಂದು ವಸ್ತು ಕಳುವಾಗಿತ್ತು. ಆ ಕಳುವಾದ ವಸ್ತುವಿನ ಬಗ್ಗೆ ನಾನು ಪ್ರಶ್ನಾಶಾಸ್ತ್ರ ಮಾಡಿದಾಗ ಅವ್ರು ಹೇಳಿದ್ರು ಆ ವಸ್ತು ಸಿಗೋದಿಲ್ಲ ಅಂತ ಹೇಳಿದ್ರು, ಮತ್ತು ಸಿಕ್ಕು ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಆ ವ್ಯಕ್ತಿ ಇದ್ದಾನ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಆ ವ್ಯಕ್ತಿ ಹಾಗೆ ಆ ಸಮಯದಲ್ಲೇ ಸತ್ತಿದ್ದಾನೆ, ಅದು ತುಂಬ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಅದು ನಿಜ ಕೂಡ ಆಗಿತ್ತು. ಇಷ್ಟು ಸತ್ಯವಾಗಿ ಆಕ್ಯುರೇಟಾಗಿ ಹೇಳ್ತಾರಲ್ಲ. 2012ರಲ್ಲಿ ಆ ಘಟನೆ ನಡೆದಿದ್ದು. 2020ರಲ್ಲಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ರೀತಿ ಹೇಳಿದ್ದು ನನಗೆ ತುಂಬ ಮೆಚ್ಚುಗೆ ಆಯಿತು. ಅದರಿಂದ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅವನ್ನೆಲ್ಲ ಕಲ್ತಿದ್ದೀನಿ. ನ್ಯೂಮರಾಲಜಿ ಕಲ್ತಿದ್ದೀನಿ, ಭೃಗನಂದ ನಾಡಿ ಕಲ್ತಿದ್ದೀನಿ, ವರ್ಷಫಲ ಕಲ್ತಿದ್ದೀನಿ, ನಕ್ಷತ್ರ ನಾಡಿ ಹೈಯರ್ ಕ್ಲಾಸು, 4th ವೇದಿಕ್ ಅಸ್ಟ್ರಾಲಜಿನಲ್ಲಿ ಡಾಕ್ಟರೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಇಂಥ ತುಂಬ ಒಳ್ಳೆ ಸೈಂಟಿಫಿಕ್ ಜ್ಯೋತಿಷ್ಯನ ನಾವು ಯಾರ್ಯಾರ ಹತ್ರ ಕೇಳಿ ಇದು ಸರಿಯಿಲ್ಲ ಅಂತ ನಾವು ಗಣನೆಗೆ ಬರಬಾರ್ದು ಅಂತ ಈ ಮುಖಾಂತರ ಹೇಳ್ತೀನಿ. ಇದು ತುಂಬ ಒಳ್ಳೆ ಆಪರ್ಚುನಿಟೀಸ್ ಮತ್ತು ಒಳ್ಳೆ ವಿದ್ಯೆ ಆಗಿದೆ. ದಯವಿಟ್ಟು ಎಲ್ಲರೂ ಕಲಿತು ನಿಮ್ಮ ಮನೆಗಳಲ್ಲಿ ನೀವು ಎಲ್ಲರಿಗೂ ಅವ್ರಿಗೆ ಏನು ಮುಂದೆ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮೇಡಮ್ ಮಹಾಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಚಾಮರಾಜನಗರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ಹೇಳಿ. 1ನೇ ತಾರೀಕು ಹಾ 5ನೇ ತಿಂಗಳು ಮೇ 5, 2006, 6ನೇ ಇಸ್ವಿಯಿಂದ. ಓಕೆ. ಹುಟ್ಟಿದ ಸಮಯ ಏನು? ಸಂಜೆ 6:40 ಮೇಡಮ್. ಓಕೆ. ಹುಟ್ಟಿದ ಸ್ಥಳ? ಬನ್ನೂರು ಮೇಡಮ್. ಏನ್ ಪ್ರಶ್ನೆ ಇತ್ತು ಮೇಡಮ್? ನಮ್ಮ ಮಗನ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅವನ್ಗೆ ಓದ್ತಾ ಇದ್ದ ಎಜುಕೇಶನ್ ಎಲ್ಲ ನಿಂತೋಗ್ಬಿಟ್ಟಿದೆ ಅವನಿಗೆ. ಓಕೆ ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಅಲ್ಲಿ ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ ಅಥವಾ ದೂರ ಬರ್ತೀರಾ? ಯಾವ್ದಾದ್ರು ಒಂದು ಕೆಲಸ ಮಾಡಿ. ಸರಿ ಗುರುಜಿ. 2 ಕೇಳಿಸ್ತದೆ ನನಗೆ. ಸರಿ ಗುರುಜಿ. ನೀವು ಕಾಲ್ ಮಾಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ನಮಗೆ ನಿಮ್ ವಾಯ್ಸ್ ಇಲ್ಲಿ ವಾಪಸ್ ಕೇಳ್ತಾ ಇದ್ರೆ ನಿಮ್ ಮಾತು ಅದ್ರ ಜೊತೆ ಟಿವಿದು ವಾಲ್ಯೂಮ್ ಇಲ್ಲಿ ಬರುತ್ತಲ್ವಾ? ಕರೆಕ್ಟ್ ಅಲ್ವಾ? 2025 ರಾಹುವಿನ ಕಾಂಬಿನೇಷನ್ ಅಲ್ಲಿ ಫ್ರೆಂಡ್ಸ್ ಇಂದ ಹಾಳಾಗಿದ್ದಾರೆ ಅಷ್ಟೇ. ಇನ್ನೇನಿಲ್ಲ. ಏನಮ್ಮ? 2026 2006. 2006? 2026 ಇನ್ನೂ ಬಂದೇ ಇಲ್ಲ. 2026ಕ್ಕೆ ಕರೆಕ್ಟ್ ಆಗಿ ಹೇಳಿದ್ದೀನಲ್ಲ. ನಾನು ಹೇಳ್ತಾ ಇದ್ರೆ ರಾಹು ದೇಶ ನಡೀತಾ ಇದೆ. 5 ಕಾಂಬಿನೇಷನ್ 9 ಕಾಂಬಿನೇಷನ್ ರಾಹುನಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ಫ್ರೆಂಡ್ಸ್ ಹಾಳು ಮಾಡ್ಬಿಡ್ತಾರ ಅವನ್ನ. ಅರ್ಥ ಆಯ್ತಲ್ಲ? ಹುಡುಗಿ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಫ್ರೆಂಡ್ಸ್ ಎಲ್ಲ ಅದಕ್ಕೆ ಇನ್ನೂ ಎಕ್ಸ್ಟೆನ್ಷನ್ ಬರ್ತಾ ಇದೆ. ಅಷ್ಟೊಳಗೆ ನೀವೇ ಹೇಳಿದೀರಾ. ಫ್ರೆಂಡ್ಸ್ ಫಸ್ಟ್ ಇರ್ತಾರೆ. ಫ್ರೆಂಡ್ಸೇ ಇಲ್ವಾ ಹಂಗಾರೆ? ಇದಾರೆ ಸರ್, ಇದಾರೆ. ಬರೀ ರೌಡಿ ಫ್ರೆಂಡ್ಸ್ಗಳೇ. ಅರ್ಥ ಮಾಡ್ಕೊಳ್ಳಿ.
ರೌಡಿ ಫ್ರೆಂಡ್ಸ್ಗಳೇ. ಈ ದಶ ನಿಮಗೆ ಒಳ್ಳೇದೇನು ಅಂತಂದ್ರೆ 25ಕ್ಕೆ ಮುಗ್ದೋಗ್ತಾ ಇದೆ. 2025. 2026ರಿಂದ 24 ಏಪ್ರಿಲ್ ಆದ್ಮೇಲೆ ಗುರುದಶ ಬರುತ್ತೆ. ಆಟೋಮೆಟಿಕ್ ಯಾರು ಸೇರಲ್ಲ, ಏನು ಮಾಡಲ್ಲ. ಅದು ಲವ್ ಮಾಡಿರೋದು ಕಟ್ಟಾಗತ್ತೆ. ಮದುವೆ ಮಾಡ್ಕೊಂಡಿರ್ಬೋದೇನೋ ನನ್ನ ಪ್ರಕಾರ. ಅಂದ್ರೆ ಇನ್ನು 17 ಇರುತ್ತೆ, ಇನ್ನು ಮಾಡ್ಕೊಂಡಿರಲ್ಲ. ಮಾಡ್ಕೊಳ್ಳೋ ಚಿಂತನೆಯಲ್ಲಿ ಇರ್ತಾರೆ 18 ಆಗೋಷ್ಟಕ್ಕೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಕರೆಕ್ಟಾಗಿ ಅವನಿಗೆ 25 ಅಂದ್ರೆ ಇಲ್ಲಿಂದ 1 ವರ್ಷ ಸುಮ್ಮನೆ ಇದ್ದು ಬಿಡಿ. ಮಾಡೋಣ ಅಂತಾನೆ ಹೇಳಿ. ನಿಮ್ಗೆ 25, 23ನೇ ವಯಸ್ಸಲ್ಲಿ ಮಾಡೋಣ ಅಂತ ಹಂಗೆ ಹೇಳಿ. 25 ಕಟ್ಟಾಗ್ಬಿಡುತ್ತೆ. ಯಾವ ಸವಾಸಕ್ಕೂ ಹೋಗಲ್ಲ. ಆದ್ರೆ ದುಡಿಯೋದ್ರ ಸ್ವಲ್ಪ ಸಮಸ್ಯೆ ಅಂತ. ಇಂಥ ಚಟುವಟಿಕೆಗಳೆಲ್ಲ ನೆಕ್ಸ್ಟ್ ದಶದಲ್ಲಿ ಮುಗಿದೋಗುತ್ತೆ. ಅದು ನಮ್ಮ ಶಾಸ್ತ್ರ, ನಮ್ಮ ಜಾತಕ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ರಾಹು ದಶೆ ಮುಗಿದ ಮೇಲೆ ಗುರುದಶೆ ಕಾಂಬಿನೇಷನ್ ಯಾವುದೂ ಇಲ್ಲ. ಸೊ ಇಲ್ಲಿ ಇವೆಲ್ಲವೂ ಕೂಡ ನೆಗೆಟಿವ್. ಆಕ್ಚುಲಿ ಎಜುಕೇಶನ್ ಟೈಮಲ್ಲಿ ಇದು ನೆಗೆಟಿವ್ ಅಂತ ನಾವು ಕರಿತೀವಿ. 5-9 ಕಾಂಬಿನೇಷನ್ ಎಲ್ಲ. ಸೊ ಆಕ್ಚುಲಿ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅಂತ ಕರಿತೀವಿ ಇದಕ್ಕೆ. ವೆರಿ ಬ್ರಿಲಿಯಂಟ್. ಅಪ್ಲಿಕೇಶನ್ ಅಲ್ಲಿ ವೇಸ್ಟ್ ಆಗ್ಬಿಡುತ್ತೆ. ಅವ್ರ ಅಪ್ಲಿಕೇಶನ್ ಎಲ್ಲ ಫ್ರೆಂಡ್ಸ್ ಮೇಲೆ, ಅಪ್ಲಿಕೇಶನ್ ಎಲ್ಲ ಲವ್ ಮೇಲೆ. ಅದೊಂಥರ ಪಾಗಲ್ ಪ್ರೇಮಿ ಅಂತ ಕರಿತೀವಿ. ಪಾಗಲ್ ಪ್ರೇಮಿ ಕಾಂಬಿನೇಷನ್ ಇವೆಲ್ಲ. ಧನ್ಯವಾದಗಳು ಮಾ, ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಇದೇ ತಿಂಗಳು 23ನೇ ತಾರೀಕು, ಇನ್ನು ಕೇವಲ 2 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಆ ನಂಬರ್ಗೆ ಕರೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ನಕ್ಷತ್ರ ನಾದಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು? ಹಲೋ. ಕಾಲ್ ಕಟ್ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ನಾನು ಪದೇ ಹೇಳ್ತಾ ಇರ್ತೀನಿ, ಕಾಲ್ ಕನೆಕ್ಟ್ ಆದಾಗ ನಿಮ್ಮ ಗಮನ ಮೊಬೈಲ್ ಮೇಲೆ ಇರಬೇಕು. ಹಾಗೆ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಇಟ್ಕೊಂಡು ಮಾತಾಡಿ. ಯಾಕಂದ್ರೆ ನಿಮ್ಗೂ ಸಮಸ್ಯೆ ಇರುತ್ತೆ, ಸಮಸ್ಯೆಗೆ ಪರಿಹಾರ ಬೇಕಾಗಿರುತ್ತೆ. ಸೊ ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂತಂದ್ರೆ ನೀವು ಕರೆಕ್ಟ್ ಆಗಿರುವಂತಹ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಇಟ್ಕೊಂಡು ಮಾತಾಡಿ. ಓಕೆನಾ? ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ. ಹಲೋ ರೀ, ನಮಸ್ಕಾರ ರೀ. ನಿಮ್ ಹೆಸರು? ನನ್ನ ಹೆಸರು ತಿಪ್ಪವ್ ಅಂತ್ರಿ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಮುಧೋಳ ತಾಲೂಕಿದ್ರಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹ್ಞೂನ್ರಿ. ಹೇಳಿ. ಹಲೋ. 5/2 ರೀ. ಹಾ, ಇಸ್ರಿ ಏನು? 14 ಇನ್ನೊಂದ್ಸಲ ಹೇಳಿ. 5ನೇ ತಾರೀಕು ರೀ. ಹಾ, 2ನೇ ತಿಂಗಳ 14ನೇ ಇಸ್ವಿ ರೀ. ಓಕೆ. ಹುಟ್ಟಿದ ಸಮಯ ಏನು? ರಾತ್ರಿ 12 ರೀ. ಹುಟ್ಟಿದ ಸಮಯ ಕರೆಕ್ಟ್ ಆಗಿ ಗೊತ್ತಿಲ್ವಾ ನಿಮ್ಗೆ? ಎಲ್ರಿ 12 ಅಂತ ಐತ್ರಿ. ಓಕೆ, ನೀವ್ ಇವಾಗ ಪ್ರಶ್ನೆಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಹಲೋ. ಡೇಟ್ ಐತ್ರಿ. ಓಕೆ, ಕಾಲ್ ಕಟ್ ಆಗ್ಬಿಟ್ಟಿದೆ. ಸೊ ದಯವಿಟ್ಟು ನೀವು ಪ್ರತಿಯೊಬ್ರು ಕೂಡ ವೀಕ್ಷಕರು ಗಮನದಲ್ಲಿ ಇಟ್ಕೋಬೇಕು. ನಿಮ್ಮ ಹುಟ್ಟಿದ ಸಮಯ ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತಂದ್ರೆ ನೀವು ಸಂಖ್ಯಾಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ. ಸೊ ದಯವಿಟ್ಟು ಅದನ್ನ ಫಾಲೋ ಮಾಡಿ. ಓಕೆನಾ? ನಮ್ಮ ಮುಂದಿನ ಕಾಲರ್. ನಮಸ್ಕಾರ. ನಮಸ್ಕಾರ, ನಿಮ್ಮ ಹೆಸರು? ದಿಲೀಪ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ತುಮಕೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ. ಹಾ, ಹೇಳಿ. 31/3/1984. ಓಕೆ, ಹುಟ್ಟಿದ ಸಮಯ ಏನು? ರಾತ್ರಿ 11:45. ಓಕೆ, ಹುಟ್ಟಿದ ಸ್ಥಳ ಯಾವುದು? ತುಮಕೂರು. ತುಮಕೂರು. ಏನ್ ಪ್ರಶ್ನೆ ಇತ್ತು? ಅದೇ ನಮ್ಮ ಕೆಲ್ಸದ ಬಗ್ಗೆ ತಿಳ್ಕೊಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. 39 ವರ್ಷ ಆಗಿದೆ. ಏನ್ ಕೆಲಸದ ಬಗ್ಗೆ ಕೇಳ್ಬೇಕು ಇನ್ನು? ಸರ್, ಅದ್ರ ಬಗ್ಗೆ ಫಸ್ಟ್ ನಿಮ್ ಬಗ್ಗೆ 2 ಮಾತಾಡ್ಬೇಕು ಸರ್. 2 ಮಾತಾ? 2 ಅಂದ್ರೆ ಟೈಮ್ ಇಲ್ಲ. ಮೊದಲನೇದು ಶತಕೋಟಿ ನಮಸ್ಕಾರಗಳು ನಿಮ್ಗೆ. ಒಂದೇ ಸತಿ ಇಷ್ಟು ಕೊಟ್ರೆ ವಾಪಸ್ ಹೆಂಗ್ ಕೊಡೋದು? ಅದೇ ಶತಕೋಟಿ ನಮಸ್ಕಾರ ನಿಮ್ಗೂ ಕೂಡ. ಏಕೆಂದ್ರೆ ನಾನು ಪರಾಶರ ಎಲ್ಲ ನೋಡ್ದೆ. ಆದ್ರೆ ನಿಮ್ದು ಕಡ್ಡಿ ತುಂಡಾದಂಗಿದೆ ಗುರುಗಳೇ. ಓ, ಪರಾಶರದವರ ನೀವು? ಓಕೆ ಓಕೆ ಓಕೆ, ಸರಿ, ವೆರಿ ಗುಡ್. ಲೈಟ್ ಆನ್ ಆಫ್ 2 ಹೇಳ್ಬಿಡ್ತೀರಾ. ನೀವು ನೋಡಿ ನಿಮಗೆ ಅರ್ಥ ಆಗಿದೆ ಇದಕ್ಕೆ ಅಕ್ಯುರೇಸಿ ಇದೆ ಅಂತ. ಅಕ್ಯುರೇಸಿ 100 ಒಂದಿದೆ ಸರ್. ಓ, ವೆರಿ ಗುಡ್. ಓಕೆ, ಅಟ್ಲೀಸ್ಟ್ ಕಾಲರ್ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಹೇಳಿ ಸರ್. ಸರ್, ಅಷ್ಟು ಡೀಪ್ ಅನಾಲಿಸಿಸ್ ಮಾಡೋದು ಬಹಳ ಕಷ್ಟ ಸರ್. ಈ ಪರಾಶರದಲ್ಲಿ ಹೆಂಗೆ ಅಂದ್ರೆ ಬರೇ ಪ್ರಾಬಬಿಲಿಟಿನೇ ಹೇಳುತ್ತೆ.
ಸೂಪರ್ ಆಗಿ ಹೇಳಿದೀರಾ ಸರ್. ಇದು 100% ಅದಕ್ಕೆ ನಾನು ಪರಾಶರ ಕಲ್ತಿರೋರಿಗೆಲ್ಲ ಇದೇ ಮಾತೆ ಹೇಳೋದು. ಯಾರ್ಯಾರು ಬೇರೆ ವಾಹಿನಿಯಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ಪರಾಶರ ಸಿಸ್ಟಮ್ ಅಲ್ಲಿ ನಿಮ್ ಪ್ರೆಡಿಕ್ಷನೇ ಬರಲ್ಲ, ಸುಳ್ಳು ಹೇಳ್ಬೇಕಾಗತ್ತೆ ಸರ್. ಬರೇ ಪ್ರಾಬಬಿಲಿಟಿ. ಅದೇ ಈಗ ಐದನೇ ಮನೆಯಲ್ಲಿ ರಾಹು ಕುತ್ಕೊಂಡ್ರೆ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ ಅಲ್ವಾ? ಹೌದು ಸರ್. ಆದ್ರೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ ಐದನೇ ಮೇಲೆ ರಾಹು ಕುತ್ಕೊಂಡು ಪೂಜೆ ಮಾಡದಲ್ಲೇನೆ. ಈಗ ಪಂಚಮ ಅಂದ್ರೆ ಪುತ್ರ ಸ್ಥಾನ ಆಗ್ಲೇಬೇಕು. ಹೌದು, ಕರೆಕ್ಟ್, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಪಂಚಮ ಅಂದ್ರೆ ಮಕ್ಳು ಕೊಡ್ಲೇಬೇಕು. ಅಲ್ಲಿ ರಾಹು ಬಂದ್ರೆ ಕೊಡಲ್ಲ ಅಂತ ಹೇಳ್ತಾರೆ. ರಾಹು ಬಂದ್ರೆ ಕೊಡಲ್ಲ ಅಂತ ಹೇಳ್ತಾರೆ. ನಾನು 50,000 ಜಾತಕ ನೋಡಿದ್ದೀನಿ, ರಾಹು 5ನೇ ಮೇಲೆ ಕೊಟ್ಟಿದೆ. ಆಗುತ್ತೆ. 5ನೇ ಮೇಲೆ ಗುರು ಇದ್ರೆ ಗುರು ಪುತ್ರಕಾರಕ. ಹೌದು. ಗುರು ಮಕ್ಕಳು ಕೊಟ್ಟಿಲ್ಲ. ಅಲ್ಲ, 100ಕ್ಕೆ 100 ಸರ್. ಅದೇ ಎಲ್ಲರಿಗೂ ದ್ವಂದ್ವ ಆಗಿ ಜ್ಯೋತಿಷದ ಮೇಲೆ ನಂಬಿಕೆ ಕಳ್ಕೊಂಡಿರೋದು. 100ಕ್ಕೆ 100. ನನಗೆ ಮೊನ್ನೆ ಹಾರ್ಟ್ ಪ್ರಾಬ್ಲಮ್ ಆಗಿ ಜನವರಿಲಿ. ನೀವ್ ಹೇಳಿದಂಗೆ 5 ನನ್ಗೆ ಕುಜನಲ್ಲಿ 5 ಬಂತು. ಹೌದು. 3 ದಿನ ಆದ್ಮೇಲೆ ಕಳಿಸ್ತೀನಿ ಅಂದ್ರೆ 2ನೇ ದಿನ ಕುಜ ಬಂತಲ್ಲಿ ಸೂಕ್ಷ್ಮ ಭುಕ್ತಿಲಿ. ಹೌದು. ಹೊಸ ಡ್ರೆಸ್ ಹಾಕ್ಬಿಟ್ಟು ಎದ್ದೋಗಪ್ಪ ಮನೆಗೆ ಅಂದ್ರು. ಅಷ್ಟೇ, ಕರೆಕ್ಟ್ ಆಗಿ. ಪ್ರತಿಯೊಂದು ಚೆನ್ನಾಗಿದೆ, ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ಹೋಗ್ ಬನ್ನಿ ಅಂದ್ರು. ನಾನು ಅಲ್ಲಿಂದ ಬರ್ಬೇಕಾದ್ರೆ ಮನೆ ತಕೊಂಡ್ ನಿಮ್ಮನ್ನ ನೆನ್ಸ್ಕೊಂಡೇ ಮನೆಗ್ ಬಂದೆ. 6ಕ್ಕೆ 5 ನೀವು ಹೆಲ್ತ್ ಹೇಳ್ತಿರಲ್ಲ. ಹೌದು. ಆದ್ರೆ 5ನೇ ಮನೆ ನೀವು ಪೂರ್ವ ಪುಣ್ಯ ಅಂತೀರ ನೀವು. ಪೂರ್ವ ಪುಣ್ಯ. ಆಮೇಲೆ ಅದೃಷ್ಟ ಅಂತೀರ. ಅದೇನಿಲ್ಲ, ಅದು ಹೆಲ್ತ್ ಅಷ್ಟೇ. 4ನೇ ಮನೆ ಸುಖಸ್ಥಾನ ಅಂತಾರೆ, ಸುಖಸ್ಥಾನ ಅಲ್ಲ ಅದು. ತುಂಬಾ ಜನ 4ನೇ ಮನೆ ಪರಾಶರದಲ್ಲಿ ಸುಖಸ್ಥಾನ ಅಂತಾರೆ. ಸುಖ ಅಂದ್ರೆ ಏನ್ ಗೊತ್ತಾ? ಈ ತರ ಮೆತ್ತಿಗೆ ನಾನು ಕೂತಿದ್ದೀನಲ್ಲ, ಇದು ಸುಖಸ್ಥಾನ. ಅಂದ್ರೆ ಮನೇಲಿ ಪೀಠೋಪಕರಣಗಳು ಇರ್ತವೆ, ಕಂಫರ್ಟ್ ಝೋನ್ ಕೂತಿರ್ತಾನೆ, ಬಟ್ ಅವ್ನ್ ಪೈಲ್ಸ್ ಇರ್ಬೋದು. ಸೊ ಈ ರೀತಿ ಜ್ಯೋತಿಷ್ಯನ 90ಕ್ಕೆ 90% ಪ್ರೆಡಿಕ್ಷನ್ ಬರಲ್ಲ. ಅನೇಕ ಜ್ಯೋತಿಷ್ಯರಿಗೆ ಪ್ರೆಡಿಕ್ಷನ್ ಬರಲ್ಲ. ಹೇಗೋ ನಡೆಸ್ಕೊಂಡು ಹೋಗ್ತಾ ಇದಾರೆ. ಯಾಕಂದ್ರೆ ಆ ಕಡೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಜ್ಯೋತಿಷ್ಯದ ಅರಿವೇ ಇರಲ್ಲ. ನಾವ್ ಏನ್ ಹೇಳ್ತೀವೋ ಅದನ್ನ ಕೇಳ್ತಾ ಇದಾರೆ. ಕೇಳಿ ಆಗದೆ ಇರೋದೇ ಜಾಸ್ತಿ ಆಗಿರೋದ್ರಿಂದ ಜ್ಯೋತಿಷ್ಯನ ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಣೆ ಬರನ ಬದಲಾಯಿಸಕ್ ಆಗಲ್ಲ ಸರ್. ನಿಮ್ಮ ಬಗ್ಗೆ ಇನ್ನು ನಾನು 6 ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ. ನಾವು ಸಕ್ಸಸ್ ರೇಟ್ ನಿಮ್ಗೆ 100,000% ಕೊಡ್ಬೇಕು. ಇರ್ಲಿ, ಅದು ಎಲ್ಲೋ ಒಂದು ಕಡೆ ಒಬ್ಬ ಫೈಟರ್ ಬರ್ಬೇಕಲ್ವಾ. ಜ್ಯೋತಿಷ್ಯದಲ್ಲೂ ಕೂಡ 20,000 ನಿಮ್ದ್ರಲ್ಲಿ ಏನಿದೆ ಅಂದ್ರೆ ಕ್ಲೀನ್ ಅಂಡ್ ಕ್ಲಾರಿಟಿ ಕೊಟ್ಬಿಡ್ತೀರಾ ನೀವು. ಎಲ್ಲೂ ದ್ವಂದ್ವ ಇಲ್ಲ, ಎಲ್ಲೂ ಡಿಸೀಟ್ಸ್ ಆಫ್ ಡೌಟ್ಸ್ ಇಲ್ಲ. ನೀವು ನಿಮ್ ಬಗ್ಗೆ ನಿಮ್ಮ ಅನುಭವದಲ್ಲಿ ಪೂಜೆ ವರ್ಕ್ ಆಗಿದೆಯಾ ಹೇಳಿ ನೋಡೋಣ. ನಿಮ್ಮ ಅನುಭವದಲ್ಲಿ ಪೂಜೆ ವರ್ಕ್ ಆಗಿದ್ಯಾ? ಪೂಜೆ ಏನು ವರ್ಕ್ ಆಗಲ್ಲ ಸರ್. ಜನ ಅದೇ ನಮ್ ಕಾಂಬಿನೇಷನ್ ಯಾಕೆ ನೋಡಿ ನಾನು ವಾಹಿನಿಲಿ ಪಬ್ಲಿಕ್ ಅವ್ರಿಗೂ ಒಂದು ವಿಚಾರ ಕೊಡ್ಬೇಕು. ನಮ್ಮ ಹಿಂದೂ ಧರ್ಮ ಯಾಕೆ ಉಳಿತಾ ಇಲ್ಲ ಅಂತಂದ್ರೆ, ಎಲ್ಲರ ತಲೆಯಲ್ಲಿ ಏನಿದೆ ಗೊತ್ತಾ? ದೇವ್ರನ್ನ ಪೂಜೆ ಮಾಡಿದ ತಕ್ಷಣ ನನಗೆ ವರ ಕೊಟ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ಎಲ್ಲಾ ಧರ್ಮದಲ್ಲೂ ಯಾವ ದೇವ್ರ ಪೂಜೆ ಮಾಡ್ರು ವರ ಕೊಡಲ್ಲ. ಬೇರೆ ಧರ್ಮದವ್ರು ಕ್ಲೀನ್ ಆಗಿ ಹೇಳಿದ್ದಾರೆ, ನಮ್ಮಲ್ಲಿ ವರ ಇಲ್ಲ ಅಂತ. ಬೇರೆ ಧರ್ಮದಲ್ಲಿ ನೀವು ಏನೇ ಮಾಡ್ಲಿ, ಅಲ್ಲಿ ಧರ್ಮ ಕಾರ್ಯ ಬೇರೆ ಧರ್ಮದಲ್ಲಿ ಅಲ್ಲಿ ವರ ಅಂತ ಮಾತಾಡಲ್ಲ. ನಿನಗೆ ಅವನ್ನ ಪ್ರೇ ಮಾಡು, ನಿನಗೆ ದುಡ್ಡು ಕೊಡ್ತಾನೆ, ಮನೆ ಕೊಡ್ತಾನೆ ಅಂತ ಯಾವ ಬುಕ್ಕಲ್ಲೂ ಎಲ್ಲೂ ಬರೆದಿಲ್ಲ. ನಮ್ಮವರೇ ಆದಿ ತಪ್ಪಿಸಿರೋದು. ನಿನಗೆ ರಾಹು ದೋಷ ಇದೆ, ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗು, ಫುಲ್ ಹೊಟ್ಟೋಗುತ್ತೆ. ನಿನಗೆ ಕೇತು ದಶ ಇದೆ, ಇದು ಮಾಡಿಸು. ಶನಿ ದಶ ಇದೆ, ನಿನಗೆ ಅದು ಹೋಗ್ಬಿಡುತ್ತೆ. ನಿನಗೆ 7.5 ಇದೆ, ಹೋಗ್ಬಿಟ್ಟಿದೆ. ಕರೆಕ್ಟ್ ಅಲ್ವಾ ಸರ್? ಆ ರೀತಿ ಇಷ್ಟೊಂದೆಲ್ಲ ದೇವಸ್ಥಾನಗಳು ಇದ್ಮೇಲೆ, ಇಷ್ಟೊಂದು ಪೂಜೆ ನಡೆದ ಮೇಲೆ ಯಾಕೆ ಅಷ್ಟೊಂದು ಟೆಂಪಲ್ಗಳಿದಾವೆ, ಯಾವ್ದು ಹಾಸ್ಪಿಟಲ್ಗಳಿದಾವೆ? ಗುರುಗಳೇ, ನಂದೊಂದು ಪಾಯಿಂಟ್ ಹೇಳ್ಬಿಡಿ ಸರ್. ಟೈಮ್ ನಾನು ಧನು ಲಗ್ನದಲ್ಲಿ ನೋಡಿದೆ. ಹೌದು. ಪರಾಶರದವ್ರು ಹೇಳ್ತಿದ್ರು ನಿಮ್ಗೆ ಶುಕ್ರ ಗ್ರಹ ನೀಚ ಇರುತ್ತೆ ಅಂತ. ಹೌದು. ಆದ್ರೆ ನನ್ಗೆ ಶುಕ್ರ ದಶನಲ್ಲೇ ನನ್ಗೆಲ್ಲ ಒಳ್ಳೇದು ಕಾಣ್ತಾ ಇದೆ. ಹೌದು, 100% ಚೆನ್ನಾಗಿದೆ. ಇಲ್ಲಿ ನೋಡಿ, 2018ರಿಂದ ಶುಕ್ರ ದಶ ನಡೀತಾ ಇದೆ. ಹೌದು. 3, 6, 11 ಕಾಂಬಿನೇಷನ್ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡ್ತೀರಾ, ಬಿಸ್ನೆಸ್ ಎಂಟರ್ ಆಗ್ಬಿಡಿ. ಯಾವ ಬಿಸ್ನೆಸ್? ಕಮಿಷನ್ ಬರ್ತಕ್ಕಂತ ಬಿಸ್ನೆಸ್ ಮಾಡಿ ಸರ್. ನೀವು ಕಮಿಷನ್ ಬರಬೇಕು. 3ನೇ ಮನೆ ಕಮಿಷನ್ ತೋರಿಸುತ್ತೆ. ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ಕಮಿಷನ್ ಬರ್ತಕ್ಕಂತ ಬಿಸ್ನೆಸ್ ಮಾಡಿ. ನಿಮಗೆ ಪ್ರಾಡಕ್ಟ್ ಸೆಲ್ಲಿಂಗ್ ಹೋಗ್ಬಾರ್ದು. ಕನ್ಸಲ್ಟೆನ್ಸಿಯಲ್ಲಿ ಪ್ರಾಡಕ್ಟ್ ಸೆಲ್ಲಿಂಗ್ ಹೋಗ್ಬಾರ್ದು. ಕನ್ಸಲ್ಟೆನ್ಸಿ ಏನ್ ಓದಿದ್ರೆ ಹೇಳಿ? ನಾನು MBA ಮಾರ್ಕೆಟಿಂಗ್ ಮಾಡಿದ್ದೀನಿ ಗುರುಗಳೇ. ಸರ್, ಸರ್ವಿಸ್ ಇಂಡಸ್ಟ್ರಿಗೆ ಹೋಗಿ ಸರ್. MBA ಎಲ್ಲ ಮಾಡ್ಕೊಂಡು ನೀವು 3-6-11 ಇಟ್ಕೊಂಡು ಏನ್ ಸರ್ ನೀವು? ಇವತ್ತು ನಾನು ಅಸ್ಟ್ರಾಲಜಿ ವಾಸ್ತಿದ್ರಿಂದ 2 ತಾಸು ನೋಡ್ತಾ ಇದ್ದೀನಿ. ಸರ್ವಿಸ್ ಇಂಡಸ್ಟ್ರಿ ಬರುತ್ತೆ ಅದನ್ನು. ಓಕೆ, ದಯವಿಟ್ಟು ಮಾಡಿ. ಬ್ರೇಕ್ ಹೋಗ್ಬೇಕು ನಾವು. ಓಕೆ,
ಸೊ ಒಂದು ಡೈಮಂಡ್ ಹಾಕೊಳ್ಳಿ, ಸಾಧ್ಯವಾದ್ರೆ ಖಂಡಿತ ಒಳ್ಳೇದಾಗತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದು ಬಹಳ ಒಳ್ಳೇದ್ ಮಾಡಿದ್ರಿ. ಒಂದು ಪಬ್ಲಿಕ್ಗೆ ಒಂದು ಒಳ್ಳೆ ಮೆಸೇಜ್ ಕಳ್ಸಿದ್ರಿ. ಪರಾಶರ ಇಸ್ ನಾಟ್ ಫೈನಲ್. ನಾನು ಹೇಳ್ತಾ ಇದ್ದೀನಿ, ಪೂಜೆ ಮಾಡಿದ ತಕ್ಷಣ ಎಲ್ಲ ಬದಲಾಗೋದಿಲ್ಲ. ಸ್ವಲ್ಪ ನಾವು ಸಮಾಧಾನದಿಂದ ಇದ್ದು ಜಪಗಳು ಮಾಡ್ಕೋಬೇಕು ಕಲಿಯುಗದಲ್ಲಿ, ಅಷ್ಟೇ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಜೊತೆಗೆ ಪುಟ್ಟ ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬನ್ನಿ. ನಮಸ್ಕಾರ, ನನ್ನ ಹೆಸರು ಪುಷ್ಪ ಸಂತೋಷ್ ಅಂತ. ನಾನು ಡಾಕ್ಟರ್ ದಿನೇಶ್ ಗುರುಜಿಯವರಿಗೆ ಶಿರಸ ಸಾಷ್ಟಾಂಗ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಾನು ಅವ್ರ ಹತ್ರ ವಾಸ್ತು ಮತ್ತು ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸ್ ಎಲ್ಲವನ್ನೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಕ್ಷತ್ರ ನಾಡಿ ಇದು ಎಲ್ಲರ ಜೀವನದ ಜೀವನಾಡಿ. ಇದು ಕಲ್ತ್ಕೊಂಡ್ಮೇಲೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯಿತು. ತುಂಬ ಖುಷಿಯಾಗಿದ್ದೀನಿ. ಮನುಷ್ಯನ ಜೀವನದಲ್ಲಿ ದಶಾಭುಕ್ತಿ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಮುಖವಾದಂಥ ಒಂದು ಅಂಶ. ನಾವು ಹುಟ್ಟದಾಗಿಂದ ಕೊನೆವರೆಗೂ ಒಂದೇ ಇರೋದಿಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ನಮಗೆ ದಶಾಭುಕ್ತಿ ನೋಡ್ಕೊಂಡಾಗ ಯಾವುದು ನಮಗೆ ಫೇವರಬಲ್ ಆಗಿದೆ ಅಂದರೆ ಯಾವುದೇ ಒಂದು ವಿಷಯದಲ್ಲಿ, ಆರೋಗ್ಯ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಮ್ಗೆ ದಶಾಭುಕ್ತಿಗಳು ಚೇಂಜ್ ಆದಾಗ ಅದರ ಒಂದು ಫಲಾಫಲಗಳು ನಾವು ಖಂಡಿತ ನೋಡ್ಕೋಬೋದು. ಮತ್ತು ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ, ಯಾವೊಂದು ದಶದಲ್ಲಿ ನಮಗೆ ಪಾಸಿಟಿವ್ ಆಗಿದೆ ಗ್ರಹಗಳು, ಯಾವೊಂದು ಗ್ರಹಗಳು ನಮಗೆ ಪಾಸಿಟಿವ್ ಆಗಿದೆ ಅದು ನಮಗೆ ನಾವು ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಮತ್ತು ನೆಗೆಟಿವ್ ಆಗಿರೋದನ್ನು ನಾವು ದಾನ ಮಾಡ್ಕೋಬೇಕು. ಇದನ್ನು ಖಂಡಿತವಾಗ್ಲೂ ಕಲ್ತ್ಕೊಳ್ಳಿ ಎಲ್ಲರೂ ಬಂದು. ಮತ್ತು ಇದೊಂದು ಕಲ್ತ್ಕೊಂಡ್ಮೇಲೆ ನಮ್ಮ ಸನಾತನ ಧರ್ಮನ ಉಳಿಸೋದಕ್ಕೆ ನಮಗೊಂದು ಗಟ್ಟಿಯಾದ ಒಂದು ಅಡಿಪಾಯ. ದಯವಿಟ್ಟು ಬನ್ನಿ, ಎಲ್ಲರೂ ಕಲ್ತ್ಕೊಡಿ. ನಿಮ್ಮ ಒಂದು ಈ ನಕ್ಷತ್ರ ನಾಡಿ ಖಂಡಿತವಾಗ್ಲೂ ಜೀವನಾಡಿ. ದಯವಿಟ್ಟು ಕಲ್ತ್ಕೊಡಿ. ನಮಸ್ಕಾರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ಯಾರಿದು? ಬೇಗ ಬೇಗ ಮಾತಾಡ್ಬೇಕಾಗತ್ತೆ. ಯಾರಿದು? ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ. 15/4/2001. 15/4/2001. ಹುಟ್ಟಿದ ಸಮಯ 12:10 ಮಧ್ಯಾಹ್ನ. ಓಕೆ. ಹುಟ್ಟಿದ ಸ್ಥಳ ಯಾವುದು? ದಾವಣಗೆರೆ. ದಾವಣಗೆರೆ. ಏನ್ ಪ್ರಶ್ನೆ ಇತ್ತು? ಅಂದ್ರೆ ಅವಳು ಹೆಂಗ್ ಓದ್ತಾಳೆ, ಹಿಂಗೆ ಓಕೆ. ಎಜುಕೇಶನ್ ರಿಲೇಟೆಡ್ ಆಗಿ ಕೇಳ್ಬೇಕು ಅಲ್ವಾ? ಎಜುಕೇಶನ್ ಮತ್ತೆ ಆರೋಗ್ಯ. ಒಂದೇ ಪ್ರಶ್ನೆ ಕೇಳ್ಬೇಕಾಗತ್ತೆ. ನೀವು ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹೈಯರ್ ಸ್ಟಡೀಸ್ ಮಾಡ್ಬೋದು. 9ನೇ ಮನೆ ಇರೋದ್ರಿಂದ ಮಂಗಳ ಅದು ಮುಗಿದೋಗುತ್ತೆ, ರಾಹು ಬರುತ್ತೆ. ಸೊ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂತ ಸಾಧ್ಯತೆ ಜಾಸ್ತಿ ಇದೆ. ಏನ್ ಓದಿದ್ದಾರೆ? MSc ಸೆಕೆಂಡ್ ಇಯರ್ ಇವಾಗ. MSc ನೇ ಸೇರ್ಕೊಂಡ್ರಾ ಆಲ್ರೆಡಿ? MSc ಸೇರ್ಕೊಂಡಿದೀವಿ. ಅಲ್ಲ, ನನ್ಗೊಂದು ಅರ್ಥ ಆಗಿಲ್ಲ ಮೇಡಮ್. 10ನೇ ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಏನೋ ಓಕೆ ಅನ್ಬೋದು, 12th ಅಲ್ಲಿ ಕೇಳಿದ್ರೆ ಓಕೆ ಅನ್ಬೋದು, ಡಿಗ್ರಿ ಕೇಳಿದ್ರೆ ಏನೋ ತಳಮಳ ಇರ್ಬೋದು. ಆಲ್ರೆಡಿ MSc ಮುಗಿಸೋರ್ನ ಅದೇನು ವಿದ್ಯಾಭ್ಯಾಸದಲ್ಲಿ ಕೇಳ್ತಾರೆ, ಅರ್ಥನೇ ಆಗ್ತಲ್ಲ ನಿಮ್ದು ಇದು. ಆದ್ರೆ MSc ಅಲ್ಲಿ ಇದು ರಾಹು ಬರ್ತಾನೆ, ಫೇಲ್ ಆಗ್ತೀಯ ನೀನು, ಚೆನ್ನಾಗಿ ಓದಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ MSc ಅಲ್ಲಿ ರಾಹು ಬರ್ತಾನ? ಅಂದ್ರೆ MSc ಮುಗ್ದಾದ್ಮೇಲೆ ರಾಹು ಬರ್ತಾನೆ. ಈ ಬ್ರೇಕಿನ ಮುಂಚೆ ಒಬ್ರು ಮಾತಾಡಿದ್ರು, ಗೊತ್ತಾ? ಕೇಳಿಸ್ಕೊಂಡ್ರ? ಇಲ್ಲ, ಕೇಳಿಸ್ಕೊಂಡಿಲ್ಲ. ನಿಮಗೆ ಇಲ್ಲಿ ಫ್ರೀ ಕರೆ ತಗೊಳ್ಳೋದ್ರಲ್ಲೇ ಇದ್ದೀರಾ, ಅದೇ ಪ್ರಾಬ್ಲಮ್ ನಿಮ್ದು. ಜನಗಳದ್ದು ಫ್ರೀ ತಗೊಳ್ಳೋರ್ದೆಲ್ಲ ಏನ್ ಗೊತ್ತಾ, ಕಾರ್ಯಕ್ರಮ ಏನು ಯಾವ್ದ್ರ ಬಗ್ಗೆ ಅವ್ರು ಏನ್ ವಿಚಾರ ಹೇಳ್ತಾ ಇದಾರೆ, ಸುಮ್ನೆ ವೇಸ್ಟ್ ಆಗಿ ನಿಮ್ ಮಗಳು MSc ಓದಿದಾಳೆ, ವೇಸ್ಟೇ ಅಂತ ಹೇಳ್ತೀನಿ. ಪ್ರೋಗ್ರಾಮ್ ಅಲ್ಲಿ ಏನ್ ಮಾತಾಡ್ತಾ ಇದಾರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಪ್ರೋಗ್ರಾಮ್, ವೈ ದಿಸ್ ಪ್ರೋಗ್ರಾಮ್ ಇಸ್ ರನ್ನಿಂಗ್ ಅನ್ನೋ ವಿಚಾರವೇ ಇಲ್ಲ. ಅಲ್ಲಿ ನಂಬರ್ ಹಾಕಿದೀವಿ, ನಾವು ಫ್ರೀ ತಗೊಳ್ಳೋಣ, ಫ್ರೀ ಕೊಟ್ರೆ ಫಿನೈಲ್ ಕುಡಿಯೋಣ ಅನ್ನೋ ಜನಗಳು ಜಾಸ್ತಿ ಅಂತ ಇದಕ್ಕೆ ಇದೇ ಕಾರಣಕ್ಕೆ ಹೇಳಿದ್ದು. ಇನ್ನೂ ಒಂದಷ್ಟು ಜನ ಟ್ರೈ ಮಾಡ್ತಾ ಇರ್ತಾರೆ, ಪ್ರೋಗ್ರಾಮ್ ವಿಚಾರಗಳು ತಿಳ್ಕೊಳ್ತಾ ಇಲ್ಲ ಯಾರು. ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ವಿಚಾರ ಇಂಪಾರ್ಟೆಂಟ್ ಇಲ್ಲ. ಅವ್ರು ಏನ್ ಹೇಳಿದ್ರು, ಪರಾಶರ ಎಲ್ಲ ಸುಳ್ಳು, ಹೆಚ್ಚು ಕಮ್ಮಿ 6 ನಿಮಿಷ ಮಾತಾಡಿದ್ರು ಅವರು. ಯಾರೋ ಗೊತ್ತಿಲ್ಲ, ಪಬ್ಲಿಕ್ ಅವರು. ನಮ್ಮ ಪ್ರೋಗ್ರಾಮ್ 6 ವರ್ಷದಿಂದ ನೋಡ್ತಾ ಇದೀನಿ ಸರ್, ಪರಾಶರ ಎಲ್ಲ ಸುಳ್ಳು, ಅವ್ರು ಹೇಳೋದೆಲ್ಲ ಸುಳ್ಳು, ಬರೀ ರಾಹು ಹಂಗೆ ಇದಂಗೆ, ಶುಕ್ರ ಸರಿ ಇರ್ಲಿಲ್ಲ ಅಂತ ಹೇಳಿದ್ದಾರೆ, ನಂಗೆ ಶುಕ್ರ ಚೆನ್ನಾಗಿದೆ. ಅವ್ರು ಕೇಳ್ಬೇಕು ನೀವು, ಅದನ್ನೇ ಹೇಳಿದ್ ನಿಮ್ಗೆ. ಫೇಲ್ ಆದ್ರೆ ಮತ್ತೆ ಇನ್ನೊಂದ್ಸತಿ ಬರೆಯಕ್ಕೆ ಏನ್ ಪ್ರಾಬ್ಲಮ್?
MSc ವರೆಗೂ ಬಂದಿದ್ದೀರಾ, ಕರೆಕ್ಟಾ? ಎಜುಕೇಟೆಡ್ ಆಗಿದ್ದೀರಾ. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಜ್ಯೋತಿಷ್ಯನ ನಂಬಕ್ಕೆ ಹೋಗ್ಬೇಡಿ. ನಂಬಿದ್ರೆ ನಂದೊಂದು ನಂಬಿ, ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಅರ್ಥ ಆಯ್ತಾ? ನಿಮ್ಮ ಮಗಳು ಬಹಳ ಎಜುಕೇಟೆಡ್ ಇದ್ದಾರೆ. ಎಜುಕೇಟೆಡ್ ಅವರೆಲ್ಲ ಯಾರೋ ಕಿತ್ತೋಗಿರೋ 10ನೇ ಕ್ಲಾಸಲ್ಲಿ ಇರೋನು ಒಂದು ಪುಸ್ತಕ ಇಟ್ಕೊಂಡು ಒಂದು ಪಂಚಾಂಗ ಇಟ್ಕೊಂಡು 10ನೇ ಕ್ಲಾಸ್ ಫೇಲ್ ಆಗಿರ್ತಾನೆ ಅವನು. ಅವನ ಹತ್ರ ಹೋಗ್ಬಿಟ್ಟು ನಿಮ್ಮ MSc ಅವ್ರು ಹೋಗ್ಬಿಟ್ಟು 10ನೇ ಕ್ಲಾಸಲ್ಲಿ ನಿಮ್ಮ ಭವಿಷ್ಯ ಕೇಳಿದ್ರೆ 100% ಇಸ್ ರಾಂಗ್. ನಾವೆಲ್ಲ MBA ಮಾಡಿದೀವಿ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನೀಸಲ್ಲಿ ವರ್ಕ್ ಮಾಡಿದೀವಿ. 1,500 ಜನಕ್ಕೆ ನಾನು ಹೆಡ್ ಆಗಿದ್ದೆ ಒಂದು ಕಂಪನಿಲಿ, ಸ್ಯಾಮ್ಸಂಗ್ ಅಂತ. ಎಲ್ಲ ವಿಚಾರ ಗೊತ್ತು. ಈ ಆ್ಯಪ್ನ ಡೆವಲಪ್ ಮಾಡಿರೋದು ನಾನೇ. ನನಗೆ ಟೆಕ್ನಿಕಲ್ಲೂ ಗೊತ್ತು ಹೇಗೆ ಡೆವಲಪ್ ಮಾಡೋದು ಅಂತ. ಎಲ್ಲ ಪಬ್ಲಿಕ್ ಅವರು ಏನ್ ಮಾಡ್ತಾ ಇದ್ದಾರೆ, ಒಳ್ಳೆ MBA, ಒಳ್ಳೆ MBBS, ಯಾರ ಹತ್ರ ಹೋಗ್ತಾ ಇದ್ದೀರಾ? ಅವ್ನು ನಿಜವಾಗ್ಲೂ ವಿದ್ವಾಂಸನ ಅಂತ ಕೇಳಬೇಕು. 4-5 ವಿಚಾರ ತಿಳ್ಕೊಂಡು ಹೋಗ್ರಿ. ಯಾರೋ ಅಲ್ಲಿ ಪಂಚಾಂಗ ಇಟ್ಕೊಂಡ್ಬಿಟ್ಟ, ಒಂದು ಪಂಚೆ ಹಾಕೊಂಡ್ಬಿಟ್ಟ, ಒಂದು ಒಳಗಡೆ ಒಂದು ರುದ್ರಾಕ್ಷಿ ಹಾಕೊಂಡ್ಬಿಟ್ಟ ಹೋಗಿ ಕೇಳಲ್ಲಿ. ಗಿಳಿಶಾಸ್ತ್ರದವ್ರ ಹತ್ರ ಹೋಗಿ ಕೇಳತ್ರ ಆಗ್ಬಿಟ್ಟಿದೆ ಜೀವನ. ಇದು 100% ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸುಲಿಗೆ ಅಂತಾನೆ ಹೇಳ್ತೀನಿ. ಇದು ಸುಲಿಗೆ ಅಂತ ಹೇಳ್ತೀನಿ. ಸಂಪಾದನೆ ಬೇರೆ, ಸುಲಿಗೆ ಬೇರೆ. ಅರ್ಥ ಮಾಡ್ಕೋಬೇಕು ಪಬ್ಲಿಕ್ ಅವರೆಲ್ಲರೂ. ಸಂಪಾದನೆ ಬೇರೆ, ಸುಲಿಗೆ ಬೇರೆ. ಸಂಪಾದನೆ ಅಂದ್ರೆ ಇರೋದನ್ನ ಕರೆಕ್ಟಾಗಿ ಹೇಳಿ ಇದು ಹಿಂಗೆ ಅಂತ ಹೇಳಿ ಮಾಡೋದು ಸಂಪಾದನೆ. ಏನೂ ಗೊತ್ತಿಲ್ಲದೆ ಇರೋನು ಗೊತ್ತಿರೋ ಹಾಗೆ ಹೇಳ್ತಕ್ಕಂಥದ್ದು, ಗೊತ್ತಿಲ್ದಿರೋರ್ಗೆ ಹೇಳೋದು. ಅವನಿಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದ್ ಬಗ್ಗೆ ಗೊತ್ತಿರೋ ಹಾಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳುವಂಥದ್ದು ಇಲ್ಲಿ 90% ನಡೀತಾ ಇದೆ. ಸಮಾಜಕ್ಕೆ ಇದಕ್ಕೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾನು ಒಬ್ಬನೇ ಯಾವುದೇ ವಾಹಿನಿಲಿ ನಿಮಗೆ ಜ್ಯೋತಿಷ್ಯ ಹೇಳ್ಕೊಡ್ತಾರೆ ಅಂತ ಯಾವ ವಾಹಿನಿ ಒಂದು ತೋರಿಸ್ಬಿಡಿ, ನಿಮಗೆ ತಗೊಂಡ್ಬಂದು ನಾವು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಒಬ್ಬರು ಹೇಳ್ಬಿಡಿ. ದೊಡ್ಡ ಎಲ್ಲ ಹಾರ ಹಾಕ್ಸ್ಕೊಳ್ತಾರೆ. ಎಷ್ಟು ಜನ ಶಿಷ್ಯಂದ್ರನ್ನ ತಯಾರಿಸಿ ಮಾಡಿದ್ದಾರೆ. ಏನೂ ಆಗಲ್ಲ. ನಾನು ಏನಕ್ಕೆ 2 ನಿಮಿಷ ತಗೊಂಡೆ ಅಂದ್ರೆ, MSc ಲೆವೆಲ್ವರೆಗೂ ಬಂದು ಫೇಲ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನಸ್ಥಿತಿ ಯಾಕೋ ನೆಗೆಟಿವ್ ಹೋಗ್ತಾ ಇದೆ. ರಾಹು ದೇಶದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ. ಮಲ್ಟಿನ್ಯಾಷನಲ್ ಕಂಪನಿಲಿ ಇರ್ತಾರೆ. ಒಂದು ಈ ಬಯೋಕಾನ್ ಅಂತ ಯಾವ್ದೋ ಕಂಪನಿಗಳು ಇರ್ತಾವಲ್ಲ, ಈ ಟೆಕ್ನಿಕಲ್ ಯಾವ್ದೋ ಒಂದು ಜೀವಶಾಸ್ತ್ರ ಅಂತ ಬರ್ತಕ್ಕಂಥದ್ದು, ಆ ಕಂಪನಿಲಿ ಇರ್ತಾರೆ. ರಾಹು ದೇಶದಲ್ಲಿ ಲಕ್ಷ ದುಡಿತಾರೆ. ಅರ್ಥ ಆಯ್ತಾ? ಆ ಲೈನ್ಗೆ ಹೋಗಿ ಅವ್ರು ಹೇಳಿದ್ದೆಲ್ಲ ತಲೆಗೆ ಹಾಕೊಂಡು ದೇ ವಿಲ್ ನಾಟ್ ಪರ್ಫಾರ್ಮ್ ವೆಲ್. ಏನಾಗುತ್ತೆ, ಈ ತಲೆಯಲ್ಲಿ ಬಂದ್ಬಿಡ್ತಲ್ಲ ಫೇಲು, ಆ ಫೇಲ್ ತಲೆಯಲ್ಲಿ ಕುತ್ಕೊಳ್ಳುತ್ತೆ. ತಲೆ ಕುತ್ಕೊಂಡು ಪಾಸ್ ಆಗೋರು ಫೇಲ್ ಆಗ್ಬಿಡ್ತಾರೆ. ಎರಡನೇದು ಏನಾಗುತ್ತೆ, ನೀವು ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳೋದು ನಿಮಗೆಲ್ಲ. ಅಲ್ಲೆಲ್ಲೋ ಹೋಗಿ ದುಡ್ಡು ಹಾಕಿ, ಅದು 500 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, 5 ರೂಪಾಯಿ ಇರ್ಬೋದು, ನಿಮ್ಮ ಮನಸ್ಥಿತಿನ ಹಾಳು ಮಾಡ್ಕೊಂಡ್ ಬಂದಿದ್ದೀರಾ. ಅದಕ್ಕೆ ಹೇಳ್ತಾ ಇರೋದು, ಜ್ಯೋತಿಷ್ಯ ಅನ್ನೋದು ಪರಮ ಪವಿತ್ರ. ನಮ್ಮ ಕೆಲವು ಹಿಂದೂ ಜನರ ಸಂಖ್ಯೆಯಲ್ಲಿ ಸ್ವಲ್ಪ ಕೆಲವ್ರ ಕೈಯಲ್ಲಿ ಸಿಕ್ಕಿ ಹಾಳಾಗೋಗಿದೆ. ಆ ಗ್ರಹಗಳು ಹಂಗೆ ಸಾಯಲಿ ಅಂತಾನೆ ಬಿಟ್ಬಿಟ್ಟಿದ್ದಾವೆ ಅದನ್ನು. ಅಷ್ಟೇ ನಾನು ಹೇಳೋದು. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಯಾರ ಬಗ್ಗೆ ಕೇಳ್ಬೇಕಿತ್ತು? ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 66 ಮೇಡಮ್. ಓಕೆ, ಏನ್ ಪ್ರಶ್ನೆ ಇತ್ತು? ನಾವು ಅಂಗಡಿ ಹಾಕಬೇಕಂತಿದ್ವಿ ಚಿಕ್ಕದಾಗಿ ಮನೆ ತಕ್ಕೆ, ಅದಕ್ಕೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಏನ್ ಓದಿದ್ದೀರಾ? ನಾವು SLC ಓದಿದ್ವಿ ಸರ್. SLC. ಎಷ್ಟು ವಯಸ್ಸು ಇವಾಗ? 43. ಈ 43. ಈಗ 43 ಇವಾಗ ಅಂಗಡಿ ಹಾಕುವಂತ ಪರಿಸ್ಥಿತಿ ಏನ್ ಬಂದಿದೆ? ಇದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ನಾವು ವ್ಯವಸಾಯ ಅದನ್ನ ಮಾಡ್ತಿದ್ವಿ ಸರ್. ಅದನ್ನ ಯಾಕೆ ಬಿಟ್ರಿ? ಇವಾಗ ಅದನ್ನ ನಮ್ಮ ಅಪ್ಪಾಜಿ ಅವರು ಮಾಡ್ತಿದ್ದಾರೆ ಸರ್. ನೋಡಿ, ಇಲ್ಲಿ 4ನೇ ಮನೆ ಅಂತ ಬಂದಿದೆ, 8ನೇ ಮನೆ ಅಂತ ಬಂದಿದೆ. ಕೇಳಿರ್ತಕ್ಕಂಥ ಬಿಸ್ನೆಸ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ 8 ಅಂತ ಬಂದ್ರೆ ನಿಮಗೆ ಲಾಸ್ ಖಂಡಿತ ಆಗೇ ಆಗುತ್ತೆ. ವ್ಯಾಪಾರ ಜಾಸ್ತಿ ಆಗಲ್ಲ. ಅರ್ಥ ಆಯ್ತಾ? ನೀವು ಹಾಕಿರೋ ಬಂಡವಾಳಗೆ ವ್ಯಾಪಾರ ಆಗಲ್ಲ, ಲಾಸ್ ಆಗುತ್ತೆ. ಆಮೇಲೆ ಇರೋದೆಲ್ಲ ನೀವು ಕಮ್ಮಿ ರೇಟ್ಗೆ ಮಾರಿ ಮತ್ತೆ ವಾಪಸ್ಸು ಕೃಷಿಗೆ ಹೋಗ್ಬೇಕು. 8ನೇ ಮನೆ ಕೃಷಿ ತೋರಿಸುತ್ತೆ. ಕೃಷಿಲಿ ನಿಮ್ಗೆ ದುಡ್ಡಿದೆ ಅಂತ ಹೇಳ್ತಾ ಇದೆ. ಅರ್ಥ ಆಯ್ತಾ? ರಿಸ್ಕ್ ತಗೋಬೇಡಿ. ಜ್ಯೋತಿಷ್ಯ ಕಲೀರಿ, ಕಮ್ಮಿ ಬಂಡವಾಳ. ಜ್ಯೋತಿಷ್ಯ ಕಲಿತು ಅದರದೇ ಬಿಸ್ನೆಸ್ ಮಾಡಿ. ಯಾಕಾಗಲ್ಲ? ಬೇಜಾನ್ ಜನ ಸುಳ್ಳು ಹೇಳ್ಕೊಂಡು ವ್ಯಾಪಾರ ಮಾಡ್ತವ್ರೆ. ಹೇಳಿದ್ನಲ್ಲ ಅವಾಗಲೇ, ಸಂಪಾದನೆ ಅಂತ ಹೇಳಿದೆ. ಅರ್ಥ ಆಯ್ತಲ್ವಾ? ಸುಲಿಗೆ ಅಂತ ಹೇಳಿದೆ.
ಸಂಪಾದನೆ ಮಾಡಿ, ಸುಲಿಗೆ ಮಾಡೋದು ಬೇಡ, ಜ್ಯೋತಿಷ್ಯ ಕರೆಕ್ಟಾಗಿ ಕಲ್ತು. ನಮಸ್ಕಾರ. ಮುಂದಿನ ಕಾಲ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ನಮಸ್ಕಾರ. ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಕ್ಕಿಂತ ಮುಂಚೆ ಇನ್ನೇನು ಕೇವಲ 2 ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಅದರ ಕುರಿತಾಗಿ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ನಮಸ್ತೆ, ಗುರುಭ್ಯೋ ನಮ. ನನ್ನ ಹೆಸರು ಜನಾರ್ದನ್ ಅಂತೇಳಿ, ಇಲ್ಲೇ ದೇವನಹಳ್ಳಿಯಿಂದ ಬಂದಿದ್ದೀನಿ. ತುಂಬ ಉಪಯುಕ್ತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಿನೇಶ್ ಗುರೂಜಿಯವರು. ನಾನು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ. ದಿನೇಶ್ ಗುರೂಜಿಯವ್ರ ಥರ ಯಾರೂ ಇದುವರೆಗೂ ಈ ಥರದ ವಾಸ್ತು ಕಾರ್ಯಕ್ರಮ ಯಾರೂ ಮಾಡಿಲ್ಲ. ತುಂಬ ಉಪಯುಕ್ತವಾಗಿದೆ, ತುಂಬ ಎಕ್ಸಲೆಂಟಾಗಿ ಮಾಡ್ತಾ ಇದ್ದಾರೆ. ಈ ರೀತಿ ಕಾರ್ಯಕ್ರಮನ ಇನ್ನೂ ಹೆಚ್ಚೆಚ್ಚಾಗಿ ಮಾಡಿ ತುಂಬ ಜನಕ್ಕೆ ಅನುಕೂಲ ಆಗೋ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನನಗೆ ಇದರಿಂದ ತುಂಬ ಅನುಭವ ಆಗಿದೆ, ತುಂಬ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ. ಆದ್ದರಿಂದ ಈ ವಾಸ್ತು ಅನ್ನೋ ಟಾಪಿಕ್ನ ಇದುವರೆಗೂ ಯಾರೂ ಈ ಥರ ಮಾಡಿಲ್ಲ. ದಿನೇಶ್ ಗುರೂಜಿಯವರು ಮಾಡ್ತಾ ಇದ್ದಾರೆ, ಅವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಈ ದಿನದ ಏನು ಟಾಪಿಕ್ ಇದೆ ಮತ್ತು ಇವತ್ತಿನ ಸೆಮಿನಾರ್ ಏನಿದೆ ತುಂಬ ಚೆನ್ನಾಗಿ ನಡೀತಿದೆ. ಹಾಗಾಗಿ ತುಂಬ ಒಳ್ಳೆಯ ಕಾರ್ಯಕ್ರಮ, ತುಂಬ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಮಸ್ತೆ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರೂಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಆದಷ್ಟು ಬೇಗ ವೀಕ್ಷಕರೇ ನೀವು ಕೂಡ ನಿಮ್ಮ ಹೆಸರನ್ನ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನೋಂದಣಿ ಮಾಡ್ಕೊಡಿ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ರೇಖಾ ಅಂತ, ಶಿವಮೊಗ್ಗದಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ, ಎಜುಕೇಶನ್ ಬಗ್ಗೆ ಕೇಳ್ಬೇಕಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ ಮೇಡಮ್. ಹೇಳಿ. ನಮಸ್ತೆ ಗುರುಜಿ. ಹೇಳಿ. ಹುಟ್ಟಿದ ಸಮಯ ಹಾಗೆ ಜನ್ಮ ದಿನಾಂಕ ಹೇಳಿ. 30/6/2007 ರಾತ್ರಿ 1:47 ಶಿವಮೊಗ್ಗ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸರಿ ಮೇಡಮ್. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಅವನು ಎಜುಕೇಶನ್ ಬಗ್ಗೆ 10th ಓದ್ತಾ ಇದ್ದಾನೆ. ಮುಂದೆ ಯಾವ್ದು ತಗೋಬೇಕು ಅನ್ನೋದ್ರ ಜ್ಯೋತಿಷ್ಯ ಕಲಿಯಕ್ ಮಾತ್ರ ಇಂಟ್ರೆಸ್ಟ್ ಇಲ್ಲ ಸರ್. ಕಲ್ತಿದೀವಿ ಸರ್, ನಾನು ಮಕ್ಳಿಗೂ ಕಲ್ತಿದೀವಿ ಸರ್. ನಿಮ್ಮ ಬಾಯಿಂದ ಕೇಳ್ಬೇಕು ಅದೊಂದು ಆಸೆ ಅಷ್ಟೇ. ಅಂದ್ರೆ ನಿಮಗೊಂದು ಐಡಿಯಾ ಇದೆ ಏನ್ ಕಲಿಸ್ಬೇಕು ಅಂತ? ಐಡಿಯಾ ಇದೆ, ಮತ್ತೆ ಹೇಳ್ಬೇಕು ತಾನೆ ಫಸ್ಟೇನೆ ಮುಂದುವರಿತಾರೆ ಅಂತ. ಆಯ್ತು, ಈಗ ನೀವು ನನಗೊಂದು ಕ್ವಶನ್ ನಾನು ಹೇಳಕ್ಕಿಂತ ಮುಂಚೆ ವೀಕ್ಷಕರಿಗೆ ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದ್ರಿ, ಇದು ಕಲಿಬೇಕಾ ಬೇಡ? ನಾನು ಹೇಳ್ತೀನಿ ಸರ್. ನಮ್ ದೊಡ್ಡ ಮಗಂದು ಹಾಗೆ ತುಂಬಾ ಚೆನ್ನಾಗಿತ್ತು ಅಂತ ನೋಡ್ಕೊಂಡ್ವಿ. ಮತ್ತೆ ಇಂಜಿನಿಯರಿಂಗ್ ಕಾಲೇಜು ಮಾಡ್ಬೇಕಾದ್ರೆ ಹೊರಗಡೆ ಸಿಗುತ್ತಾ ಮತ್ತೆ ನಾವ್ ಇರೋಲೆ ಸಿಗುತ್ತಾ ಅಂತ ನೋಡ್ಕೊಂಡ್ವಿ. ನಮ್ಗೆ ಇರೋಲೆ ಸಿಗುತ್ತೆ, ಚೆನ್ನಾಗ್ ಬರುತ್ತೆ ಅಂತ ಬಂತು. ಅದು ನಾವು ಕಾದ್ವಿ ಲಾಸ್ಟ್ ತನಕ. ಲಾಸ್ಟ್ ರೌಂಡ್ ತನಕನೂ ಕಾದ್ಮೇಲೆ ನಮಗೆ ಕೊನೆ ಟೈಮ್ ಅಲ್ಲಿ ಸಿಕ್ತು ನಮಗೆ. ಅಂದ್ರೆ ಈ ಶಾಸ್ತ್ರ ಮೇಲೆ ನಮ್ಗೆ ನಂಬಿಕೆ ಇತ್ತು. ಹಂಗಾಗಿ ನಾವು ತುಂಬಾ ಕಾದಿ ಬಂದಾಗ ನಮ್ಮ ಸ್ಥಳೀಯವಾಗೇ ಸಿಕ್ತು ನಮ್ ಶಿವಮೊಗ್ಗದಲ್ಲಿ. ಹಾಗಾಗಿ ನಮಗೆ ನಮ್ಮ ಇದ್ರ ಶಾಸ್ತ್ರ ಅಂತ ಎಲ್ಲರೂ ಅನುಕೂಲ ಆಗಿದೆ ಸರ್. ಎಲ್ಲರೂ ನೋಡ್ಕೊಂತೀವಿ ನಾವು. ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಲಿಬೇಕಾಗಿರೋದೇ ಸರ್ ಇದು. ಓಕೆ, ಸಾಫ್ಟ್ವೇರ್ ಲೈನ್ ಕಳಿಸಿ. ಯಾಕಂದ್ರೆ 8ನೇ ಮನೆ 12ನೇ ಮನೆ ಸಾಫ್ಟ್ವೇರ್ ಲೈನ್ ತೋರ್ಸತ್ತೆ. ಓಕೆ, ಈ ಸಾಫ್ಟ್ವೇರ್ ಡೆವಲಪರ್ ಆಗಿ ಖಂಡಿತ ಇವ್ರಿಗೆ ಆಗುತ್ತೆ. ಯಾಕಂದ್ರೆ 4ನೇ ಮನೆ ಅದು ಒಂದು ಟ್ರೈನಿಂಗ್ ಆಗಿ ಬರುತ್ತೆ. 3ನೇ ಮನೆ ಕಂಪ್ಯೂಟರ್ಸ್ ಅಂತ ಬರುತ್ತೆ. 8ನೇ ಮನೆ ಇವರಿಗೆ ಟೆಕ್ನಿಕಲ್ ಸೈಡು ಆ್ಯಡ್ ಆಗುತ್ತೆ. ಇವೆಲ್ಲ ಸೇರಿದಾಗ ಈಗಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಒಂದು ಸೈನ್ಸ್ ಕೊಡಿಸಿ, ಕಂಪ್ಯೂಟರ್ ಸೈನ್ಸೇ ಕೊಡಿಸಿ ಅವ್ರಿಗೆ. ಮ್ಯಾಥಮೆಟಿಕ್ಸ್ ಕೊಡ್ತಿರೋ ಅಥವಾ ಇದು ಬಯಾಲಜಿ ಆ್ಯಡ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಮೆಡಿಕಲ್ ಅಂತೂ ಇಲ್ಲ. ಯಾಕಂದ್ರೆ 11 ಇಲ್ಲದೆ ಇರೋದ್ರಿಂದ ಮೆಡಿಕಲ್ ತಲ್ಲಿ ಇರಬಹುದು, ಅದಿಲ್ಲ. ಒಳ್ಳೇದಾಗ್ಲಿ.
ಧನ್ಯವಾದಗಳು ಮಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಕಾಲರ್ ನಾ ಮಾತಾಡ್ಸೋಕ್ಕಿಂತ ಮುಂಚೆ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಗೀತಾ ಅಂತ ಹೇಳ್ತಾರೆ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 9/12/97. 9/12/97. ಹುಟ್ಟಿದ ಸಮಯ? ಸಮಯ 4:05 ಮಧ್ಯಾಹ್ನ. ಓಕೆ. ಹುಟ್ಟಿದ ಸ್ಥಳ ಯಾವುದು? ಹಿರಿಯೂರು. ಅಂದ್ರೆ ಏನ್ ಪ್ರಶ್ನೆ ಇತ್ತು? ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸರಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಮಗನಾ? ಮಗನ ಬಗ್ಗೆ ಕೇಳ್ಬೇಕಾಯ್ತು. ಮೀನ ರಾಶಿಯಲ್ಲಿ ಹುಟ್ಟಿದ್ದಾರೆ, ರೇವತಿ ನಕ್ಷತ್ರ. ಹೌದು ಸರ್. ಶುಕ್ರ ದಶದಲ್ಲಿ ಮದುವೆ ಕಾಂಬಿನೇಷನ್ ತೋರಿಸ್ತಾ ಇದೆ. ರಾಹು ಭಕ್ತಿಲೂ ಕೂಡ ಹಿರಿಯರ ಆಶೀರ್ವಾದದಿಂದ ಮದುವೆ ಆಗುತ್ತೆ ಅಂತ ಬರ್ತಾ ಇದೆ. ಏನು ಅಂತದ್ದೇನು ಸಮಸ್ಯೆ ತೋರಿಸ್ತಾ ಇಲ್ಲ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಮದುವೆ ಹೆಣ್ಣು ನೋಡ್ತಾ ಇದೀವಿ ಸ್ವಾಮಿ, ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ 25 ವರ್ಷ ಅಲ್ವಾ? 26 ವರ್ಷ ಇವಾಗ. 26 ನಡೀತಾ ಇದೆ. ಓಕೆ, ಏನು ಅರ್ಜೆಂಟು, ಏನು ತೊಂದರೆ ಇಲ್ಲ. ಸೆಟ್ ಆಗ್ತಾ ಇರೋದಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ 10ನೇ ಮನೆ ಅಂತ ತೋರಿಸುತ್ತೆ. ಇಲ್ಲಿ ನಮ್ಮ ಮ್ಯಾರೇಜ್ ಅಂತ ಹೇಳಿದಾಗ ಅಲ್ಲಿ ಬುಕ್ತಿಗಳಲ್ಲಿ 10 ಅಂತಂದಾಗ ಅದು ನಿಮ್ಮ ಸ್ಟೇಟಸ್ ಅಂತ ತೋರಿಸುತ್ತಲ್ಲ, ಆ ಸ್ಟೇಟಸ್ ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ ಅಷ್ಟೇ. ಇಲ್ಲಿ ಹಾಗೆ ಆಗುತ್ತೆ, ಬಂದೇ ಬರುತ್ತೆ. ರಾಹು ಭುಕ್ತಿ ಮುಗಿಯೋದೊಳಗಡೆ ಕೊಟ್ಬಿಡ್ತಾನೆ. ರಾಹು ಭುಕ್ತಿ ಯಾವಾಗ ಮುಗಿಯುತ್ತೆ ನೋಡೋಣ. ಶುಕ್ರ ಮತ್ತೆ ರಾಹು 2024 ಡಿಸೆಂಬರ್ ಒಳಗಡೆ ಸೆಟ್ ಆಗ್ಬಿಡುತ್ತೆ. ಏನು ಟೆನ್ಷನ್ ಇಲ್ಲ. ಅದಕ್ಕೆ ಹೇಳೋದು, ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡ್ತೀರಾ, ಸಣ್ಣ ದುಡ್ಡು ಜ್ಯೋತಿಷ್ಯ ಕಲೀರಿ. ನೆಕ್ಸ್ಟ್ ಅವ್ರು ಹೆಂಗಿರ್ತಾರೆ, ಬರ್ತಕ್ಕಂಥ ಸೊಸೆನ ಯಾವ ತರ ತಗೊಂಡ್ಬರ್ಬೇಕು ಅದ್ ನೋಡ್ಬೋದಲ್ಲ. ಇಲ್ಲೇನೋ ನಾನು ಮದುವೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಮದುವೆ ಜೀವನ ಚೆನ್ನಾಗಿದೆ ಅಂತೆ. ತಗೊಂಡ್ಬರೋ ಜಾತಕ ಏನಾದ್ರು ವರ್ಸ್ಟ್ ಆಗಿದ್ರೆ ಎಕ್ಕುಟ್ಟೋಗ್ಬಿಡುತ್ತೆ. ನಾವ್ ಅದಕ್ಕೆ ಜವಾಬ್ದಾರಲ್ಲ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ನಿಮ್ ಹೆಸರು? ಸುರೇಶ್ ಕುಮಾರ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಶಿವಕುಮಾರ್ ಅವರೇ, ನೀವು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ. ಹಲೋ ಮೇಡಮ್, ಸುರೇಶ್ ಕುಮಾರ್ ಅಂತ ಬೆಂಗಳೂರಿಂದ. ಲೌಡ್ ಸ್ಪೀಕರ್ ಆಫ್ ಮಾಡಿ ಫಸ್ಟ್. ಓಕೆ ಮೇಡಮ್. ಬೇಗ ಮಾಡಿದ್ರಾ? ಹೇಳಿ, ಇವಾಗ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳ ಬಗ್ಗೆ ಮ್ಯಾಮ್. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. 16/6/2009. ಇನ್ನೊಂದ್ಸಲ ಹೇಳಿ. 16/6/2008. ಓಕೆ. 2008 9 2008 ಮ್ಯಾಮ್. ಓಕೆ. ಹುಟ್ಟಿದ ಸಮಯ? 7:25 ಬೆಳಿಗ್ಗೆ. ಹುಟ್ಟಿದ ಸ್ಥಳ? ಶಿಗ್ಗಾಂವ್ ಅಂತ. ಏನ್ ಪ್ರಶ್ನೆ ಇತ್ತು? ಮ್ಯಾಮ್, ಅವರು 10th ಇವಾಗ. ಮುಂಚಿನ ಎಜುಕೇಶನ್ ಹೇಗಿದೆ ಅಂತ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಿಮಗೂ ಅದೇ ಪ್ರಶ್ನೆನೆ. ಜ್ಯೋತಿಷ್ಯ ಕಲ್ತ್ರೆ ಗುರುಜಿ ಮತ್ತೆ ನೀವೇ ಮತ್ತೆ ಅದನ್ನ ಹೇಳಿ, ಮತ್ತೆ ಏನ್ ಮಾಡ್ಬೇಕು ನೀವೇ ಹೇಳಿ, ನಾನು ಹೇಳಲ್ಲ. ಈಗ ಟೆಸ್ಟಿಂಗ್ ನಿಮ್ಗೆ. ಗುರುಜಿ ಅವ್ರಿಗೆ 12th ನೀವೇ ಹೇಳ್ಬೇಕು. ಇವಾಗ 2008 ಒಳ್ಳೆ ನಮ್ ಸ್ಟೂಡೆಂಟ್ಸೇ ಸಿಗ್ತವ್ರೆ. ಹೇಳಿ ಗುರುಜಿ ಅವಳಿಗೆ ಸಾಕ ನೋಡ್ತಾ ಇದೆ. ಹಂಗ ನಮ್ ಸ್ಟೂಡೆಂಟೇ. 4, 10, 12 ಇದೆ ಗುರುಜಿ ದಶದಲ್ಲಿ. ಇಲ್ಲ, 2-2 ಕಾಂಬಿನೇಷನ್ ಇದೆ. 2-2 ಮತ್ತೆ ಬುಕ್ತಿಲಿ ನಿಮಗೆ 4 ಕಾಂಬಿನೇಷನ್ ಇದೆ. ಚೆನ್ನಾಗೇ ಓದ್ತಾರಲ್ರಿ, ಯಾಕ್ರಿ ಪ್ರಾಬ್ಲಮ್ ನಿಮ್ಗೆ? ಅಲ್ಲ ಇವ್ರ ಜೊತೆ 10th ಗೆ ಯಾವ್ದು ತಗೊಳ್ಳೋದು ಅಂತ ನಾನು ಸೈನ್ಸ್ ಹೋಗೋಣ ಅಂತ ಡಿಪೆಂಡ್ ಮಾಡ್ಕೊಂಡಿದ್ದೀನಿ. ಸೈನ್ಸ್ಗೆ ಅಂಡರ್ಗ್ರೌಂಡ್ ಅಲ್ಲಿ 8 ಇದೆ. ಅವ್ರ ಇಂಟ್ರೆಸ್ಟ್ ಸೈನ್ಸ್ ಇರಲ್ವಲ್ಲ, ಸೈನ್ಸ್ ತೋರಿಸ್ತಾ ಇದೆ ಅಂಡರ್ಗ್ರೌಂಡ್ ಅಲ್ಲಿ. ಅವ್ರ ಇಂಟ್ರೆಸ್ಟ್ ಸ್ವಲ್ಪ ಕಾಮರ್ಸ್ ಕಡೆ, ಫೈನಾನ್ಸ್ ಕಡೆ ಹೋಗುತ್ತೆ. ಗುರುಜಿ ಅವ್ರು ಜಾಸ್ತಿ ಫೈನಾನ್ಸ್ ಹೇಳ್ತಾ ಇದ್ದಾರೆ. ಪಪ್ಪ ನಾನು ಫೈನಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಹಾಗಾದ್ರೆ ನಮ್ಮ ಆಪ್ ನೀವು ನೋಡೇ ಇಲ್ಲ? ಇಲ್ಲ ಗುರುಜಿ, ನೋಡಿದೀನಿ. ಏನ್ ನೋಡಿದಿರಾ ಮಣ್ಣು? ಇಲ್ಲಿ ಜಾಬ್ ಅಲ್ಲಿ ಇಲ್ಲಿ ತೋರಿಸ್ತೀನಿ ತಡ್ರಿ. ನಮ್ಮ ಆಪ್ ನಿಮ್ಮ ಹತ್ರ ಇದೆಯೋ ಅಥವಾ ಹೋಗಿದೆಯೋ ಗೊತ್ತಿಲ್ಲ. ಇಲ್ಲಿ ಏನಂತ ತೋರಿಸ್ತಾ ಇದೆ ನೋಡ್ರಿ. ಬ್ಯಾಂಕು, ಇನ್ವೆಸ್ಟ್ಮೆಂಟ್. ಸರಿಯಾಗಿ ಹೋದ್ರಿ, ಇದನ್ನ ಕಲ್ಸ್ಕೊಟ್ಟಿದ್ರು ಕರೆಕ್ಟ್. ಹೇಳ್ತಾರೆ ಗುರುಜಿ ಅವ್ರು ಕರೆಕ್ಟ್. ಬ್ಯಾಂಕಿಂಗು, ಬಿಸ್ನೆಸ್ ಅಥವಾ ಈ ಫಿನಾನ್ಸ್ ಕಡೆ ಅದೇ ಇದೆಯಲ್ಲ ಇಲ್ಲಿ. ಅದೇ ಲೈನ್ಗೆ ದಯವಿಟ್ಟು ಮಾಡಿ, ಚೇಂಜ್ ಮಾಡಬೇಡಿ. ನಿಮ್ಮ ಆಸೆ ಅನ್ಸುತ್ತೆ, ನಿಮ್ಮ ಜಾತಕದಲ್ಲಿ ಸೈನ್ಸ್ ಇರ್ಬೋದು. ನೋ 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 ನೋ, ಇದೇ ಲೈನ್ ಕರೆಕ್ಟ್ ಆಗಿದೆ. ಸ್ಯಾಟರ್ನ್ ದಶಾ ಇದೆ, ಅದ್ಭುತವಾಗಿರ್ತಕ್ಕಂಥ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಸ್ವಲ್ಪ ಕಾಸ್ಟ್ ಅಕೌಂಟಿಂಗ್ ಮಾಡಿಸಿದ್ರು ಒಳ್ಳೇದು. CA ಆ ತರದ್ದೆಲ್ಲ
ಅದ್ಭುತವಾಗಿರುತ್ತೆ. ನಿಮ್ಮ ಆಸೆನೇ ಇಲ್ಲಿ ಹಾಕ್ಬೇಡಿ, ಅರ್ಥ ಆಯ್ತಾ? ಅವಳು ಆಲ್ರೆಡಿ ಹೇಳಿದಾಳೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ಮ್ಯಾಚ್ ಆಗುತ್ತೆ, ನೀವೇ ತಿರುಚ್ತಾ ಇದ್ದೀರಾ. ನೆಕ್ಸ್ಟ್. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರೆ ಧನ್ಯವಾದಗಳು. ಓಕೆ, ಸರ್ವೇ ಜನ ಸುಖಿನೋ ಭವಂತು. ಹಾಗೆ ವೀಕ್ಷಕರೇ, ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸಿರಿ ಕನ್ನಡ ಚಾನೆಲ್ ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ನಮಸ್ಕಾರ.